ನಮಸ್ತೆ, ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸಿಂಕ್ ಸ್ಕ್ರಬ್ಬರ್ ಹೋಲ್ಡರ್ನ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಈ ಸಿಂಕ್ ಸ್ಕ್ರಬ್ಬರ್ ಹೋಲ್ಡರ್ನ ನಾವು ಹೊರಗಡೆ ಎಲ್ಲಿ ತೊಗೊಂಡ್ರು ಏನಿಲ್ಲ ಅಂದರೂ 200 ರುಪೀಸ್ ಗ್ಯಾರಂಟಿ ಇರುತ್ತೆ. ಅಮೆಝಾನಲ್ಲಾಗಲಿ, ಫ್ಲಿಪ್ಕಾರ್ಟಲ್ಲಾಗಲಿ, ಕ್ಲಬ್ ಫ್ಯಾಕ್ಟ್ರಿಯಲ್ಲಾಗಲಿ. ಸೊ ನಾನು ಅದಕ್ಕೆ ಇವತ್ತು ಮನೆಯಲ್ಲಿ ₹1 ಖರ್ಚಿಲ್ದಂಗೆ ಇವತ್ತು ಮನೆಯಲ್ಲೇ ಯಾವ ಥರ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಏನು ಯೂಸಸ್ ಇದರಿಂದ ಅಂದರೆ, ಈಗ ನಾವು ಪಾತ್ರೆ ತೊಳೆದು ಸ್ಕ್ರಬ್ಬರ್ನ ಸೋಪ್ ಬಾಕ್ಸಲ್ಲಿ ಇಟ್ಟಿದ್ವಿ ಅಂದ್ಕೊಳ್ಳಿ. ಸ್ಕ್ರಬ್ಬರಲ್ಲಿರೋ ನೀರೆಲ್ಲನೂ ಸೋಪ್ ಬಾಕ್ಸಲ್ಲಿ ಬರುತ್ತೆ. ಸೋಪ್ ಎಲ್ಲನೂ ಮೆಲ್ಟ್ ಆಗಿಬಿಡುತ್ತೆ, ನೀಟಾಗಿ ಅನಿಸಲ್ಲ. ಆ್ಯಂಡ್ ಬಾಳಿಕೆ ಕೂಡ ಜಾಸ್ತಿ ದಿನ ಬರಲ್ಲ ಸೋಪು. ಸೊ ಈ ಥರ ಮಾಡಿದ್ರೆ ನೀಟಾಗಿರುತ್ತೆ ಅಂತ. ಈ ಹೋಲ್ಡರ್ ಮಾಡೋಕ್ಕೆ ನಾವು ಈ ಥರ ವೇಸ್ಟ್ ವಾಟರ್ ಬಾಟಲ್ನಾದ್ರೂ ಯೂಸ್ ಮಾಡ್ಬೋದು, ಇಲ್ಲ ವೇಸ್ಟ್ ಬಾಕ್ಸರು ಯೂಸ್ ಮಾಡ್ಬೋದು. ನನಗೆ ಬಾಟಲ್ ಲುಕ್ ವೈಸ್ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಸೊ ಅದರಿಂದ ನಾನು ಈ ಥರ ವೇಸ್ಟ್ ಬಾಕ್ಸ್ ತೊಗೊಂಡಿದ್ದೀನಿ. ನಾವೇನಾದ್ರು ಪಾರ್ಸಲ್ ತೊಗೊಂಡಿದ್ದಾಗ ಬಂದಿರುತ್ತಲ್ಲ ಆ ಬಾಕ್ಸು. ಈಗ ಅದನ್ನು ನನ್ನ ಹತ್ರ ಒಂದು ಸ್ಟೀಲ್ ಕಡ್ಡಿ ಇದೆ, ಅದನ್ನ ಹತ್ರ ಬಿಸಿ ಮಾಡಿ ತೂತು ಇಡ್ತಾ ಇದ್ದೀನಿ. ನೀವು ಈ ಥರ ಕಡ್ಡಿ ಇಲ್ಲಾಂದ್ರೂ ಚಾಕುನಾರು ಯೂಸ್ ಮಾಡ್ಬೋದು. ಫಸ್ಟ್ ನಾನು ಸೈಡ್ಗೆ 2 ತೂತು ಇಟ್ಕೊಂಡಿದ್ದೀನಿ, ಅದಾದಮೇಲೆ ಕೆಳಭಾಗದಲ್ಲಿ ತೂತು ಇಟ್ಕೊಂಡಿದ್ದೀನಿ. ವಾಟರ್ ಬಾಟಲ್ಗಾದರೆ ಸೈಡ್ಗೆ ಮಾತ್ರ ಇಟ್ಟರೆ ಆಯಿತು ಹ್ಯಾಂಗ್ ಮಾಡ್ಕೊಳಕ್ಕೆ. ಈ ಥರ ಕೆಳಗಡೆ ಇಡೋ ಅವಶ್ಯಕತೆ ಅದು ಇರಲ್ಲ. ಬಟ್ ಈ ಥರ ಬಾಕ್ಸ್ ಯೂಸ್ ಮಾಡ್ತಾ ಇದ್ದೀರ ಅಂದರೆ ಈ ಥರ ಕೆಳಗಡೆ ಇಟ್ಕೊಳ್ಳಿ. ಆ್ಯಂಡ್ ನಾನೊಂದು ತೂತು ದೊಡ್ಡದು ಇಟ್ಟಿದ್ದೀನಿ, ಸೆಂಟರ್ ತೂತು, ನೀರು ಚೆನ್ನಾಗಿ ಹೋಗಲಿ ಅಂತ. ಇನ್ನು ಅದಾದಮೇಲೆ ನಾವು ಇದಕ್ಕೆ ಥ್ರೆಡ್ ಕಟ್ಕೊಳ್ಬೇಕು. ನಿಮ್ಮ ಹತ್ರ ಕಲರ್ಫುಲ್ಲು ಥ್ರೆಡ್ಸ್ ಇದ್ದರೆ ಅದನ್ನು ಕಟ್ಕೊಳ್ಳಿ, ಇನ್ನೂ ಲುಕ್ ವೈಸ್ ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ಆ ಥರ ಡಿಫ್ರೆಂಟ್ ಥ್ರೆಡ್ಸ್ ಆಗಲಿ ಕಲರ್ಫುಲ್ ಥ್ರೆಡ್ಸ್ ಆಗಲಿ ಇಲ್ಲ. ಸೊ ಅದರಿಂದ ನಾನು ಉರ್ಕೊಂಡು ಕಟ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಕಟ್ಕೊಂಡ್ರೆ ಆಯಿತು, ನಮ್ಮ ಹೋಲ್ಡರ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾವು ಈ ಹೋಲ್ಡರ್ನ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ. ಈ ಹೋಲ್ಡರ್ನ ಈಗ ನಾವು ಸಿಂಕ್ ಹತ್ರ ಇರೋ ಟ್ಯಾಪ್ಗೆ ಹ್ಯಾಂಗ್ ಮಾಡ್ಕೊಳ್ಳೋಣ. ಪಾತ್ರೆ ತೊಳ್ದಾದ್ಮೇಲೆ ನಾವು ಸ್ಕ್ರಬ್ಬರ್ನ ಈ ಬಾಕ್ಸಲ್ಲಿ ಹಾಕಿದರೆ ಸ್ಕ್ರಬ್ಬರ್ ನೀರೆಲ್ಲನೂ ಕೆಳಗಡೆ ಸಿಂಕಲ್ಲಿ ಇಳ್ಕೊಳುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.